ಇನ್ನು ಜಮ್ಮು ಜಿಲ್ಲೆಯ ಪಾಕಿಸ್ತಾನದ ಗಡಿಭಾಗ ಆರ್ಎಸ್ಪುರದ ಸಚೇತ್ಗಢ ಹಳ್ಳಿ ಎಲ್ಒಸಿಗೆ ಅಂಟಿಕೊಂಡಿರುವಂತಹ ಊರು. ಗಡಿಭಾಗದ ಹಳ್ಳಿಗಳ ಮೇಲೆ ಪಾಕ್ ಶೆಲ್ ದಾಳಿ ನಡೆಸ್ತಾ ಇದ್ದು ಸರ್ಕಾರ ಜನರ ರಕ್ಷಣೆಗೆ ಮುಂದಾಗಿದೆ. ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜಿಸಲಾಗಿದೆ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಹರಿಪ್ರಸಾದ್ ನೀಡಿರುವಂತಹ ಪ್ರತ್ಯಕ್ಷ ವರದಿಯನ್ನ ನೋಡೋಣ ಬನ್ನಿ. ನಾವೀಗ ಭಾರತ ಪಾಕಿಸ್ತಾನದ ಗಡಿ ಭಾಗವಾಗಿರುವ ಸಚೇತ್ಘರ್ನಲ್ಲಿದ್ದೀವಿ. ಸಚೇತ್ಘರ್ನ ಒಂದು ಹಳ್ಳಿಯಲ್ಲಿ ನಾವಿವತ್ತು ಇದ್ದೀವಿ. ತೀರಾ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್, ಒಂದು 500 ಮೀಟರ್ ದೂರದಲ್ಲಷ್ಟೇ ಪಾಕಿಸ್ತಾನದ ಗಡಿ ರೇಖೆ ಬರುತ್ತೆ, ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಬರುತ್ತೆ. ಇದು ಸಂಪೂರ್ಣವಾಗಿ ಇಲ್ಲಿರುವಂತಹ ರೈತಾಪಿ ಜನರೇ ಇರುವಂತಹ ಒಂದು ಊರಿದು. ಈ ಊರಿನ ಒಂದು ಬಂಕರ್ನ ನಾನು ಈಗ ತೋರಿಸ್ತೀನಿ. ಇಲ್ಲಿ ಯಾವ ರೀತಿಯಾಗಿ ಈಗ ನಾವೇನು ದೃಶ್ಯ ನೋಡ್ತಾ ಇದ್ದೀವಿ, ಇದು ಬಂಕರ್ನ ಹೊರ ನಿರ್ಮಾಣದ ವಿಚಾರ. ಆದ್ರೆ ಕೆಳಗಡೆ ಬಂದ್ರೆ ಇಲ್ಲಿ ನೇರವಾಗಿ ಬಂಕರ್ನ ಒಳಗೆ ಕರ್ಕೊಂಡು, ಅಂದ್ರೆ ಯಾವ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾದಂತಹ ಅಂದ್ರೆ ಫೈರಿಂಗ್ ಆದಂತಹ ಸಂದರ್ಭಗಳಲ್ಲಿ ಆಗ ಜನ ಇಲ್ಲಿ ಬಂದು ಇರೋದಕ್ಕಿಂತಲೇ ಸ್ವತಃ ಇಲ್ಲಿನವರೇ ನಿರ್ಮಿಸಿಕೊಂಡಿರ್ತಕ್ಕಂತಹ ಒಂದು ಬಂಕರ್ ಅನ್ನ ನಾನು ನಿಮ್ಗೀಗ ತೋರಿಸ್ತಾ ಇರುವಂತದ್ದು. ಎಸ್, ನಾವು ಇಲ್ಲಿಂದ ಸ್ಟೆಪ್ಸ್ ಅನ್ನು ಇಳ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ನೇರವಾಗಿ ಇದರ ಒಳಗಡೆಗೆ ಬರಬಹುದು. ಇವರು ಈ ಒಂದು ಬಂಕರ್ನ ಒಳಗೆಯ ಕೋಣೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಇದ್ರ ಒಳಗಡೆ ಯಾವ್ದಾದ್ರೂ ಏನು ಹೊರಗಡೆ ಪಾಕಿಸ್ತಾನದ ಕಡೆಯಿಂದ ಯಾವುದೇ ಫೈರಿಂಗ್ ಆದಂತಹ ಸಂದರ್ಭಗಳಲ್ಲಿ ಗ್ರಾಮಗಳನ್ನ ಟಾರ್ಗೆಟ್ ಮಾಡಿ, ನಾಗರಿಕರನ್ನ ಟಾರ್ಗೆಟ್ ಮಾಡಿ ಫೈರಿಂಗ್ ಆಗ್ತಾ ಇದಾವೆ ಅಂತ ಗೊತ್ತಾದಾಗ ಇಲ್ಲಿನ ಜನ ಬಂದು ಇಲ್ಲಿ ಸ್ಟೇ ಮಾಡೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥ, ಅಂದ್ರೆ ತಾತ್ಕಾಲಿಕವಾಗಿ ಯಾವ ಅಂತಹ ಸಂದರ್ಭಗಳು ಎದುರಾದಾಗ ಮಾತ್ರನೇ ಈ ಬಂಕರ್ಗಳ ಒಳಗಡೆ ಇರ್ತಾರೆ ಮತ್ತು ಆ ಮೂಲಕವಾಗಿ ತಮ್ಮ ಜೀವ ರಕ್ಷಣೆಯನ್ನ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಇವರು ಮಾಡ್ತಾ ಇರುವಂತಹದ್ದು. ಈ ಬಂಕರ್ ಅನ್ನ ನಿರ್ಮಾಣ ಮಾಡ್ಕೊಂಡಿರುವಂತವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಕೂಡ ಮಾತಾಡ್ತೀನಿ. आपका नाम? सरदारीला। ये बंकर किसने बनाया? ये गवर्नमेंट ने बनाया। हाँ। इसमें कितना लोग इधर रह सकते हैं आप? ये इधर जितने भी आ सके, क्योंकि उस वक्त लोग कुछ तो पीछे भाग जाते हैं ना, तो जो रहते हैं ना पशु वाले के रखवाली के लिए, वो जितने मर्जी इधर आ सकते हैं, कोई रोकता नहीं है। जब आते हैं ये बंकर को आप लोग जब यूज करते हैं? जब फायर चलता है तो रात को फिर करते हैं। इधर फायरिंग रेगुलर हो जाते हैं और फायरिंग हो जाता है इधर क्या? फायर तो पीछे तक जाता है, काफी वो फ्लोरे तक फायर चला जाता है। तो इधर जब का ये मोटर का फायर चलता है ना, उसके बचने के लिए इधर वो पहले वाजपेयी के बारे सीज फायर रहा था, और उसके बाद तो चलता ही है, वो कभी उधर चलता है कभी इधर चलता है। अभी तक तो हमारा इलाका बचा हुआ है, अभी फायर इधर हमारे अभी फायर नहीं चला, ये वो खनूर तक ही चल रहा है। तो देखो आगे मत निकली जाए टाइम। आपने क्या बोलते हैं, ये कैसा माहौल है अभी? माहौल तो डर का ही है। अभी सब लोग जो बच्चे पीछे भाग गए हैं, तो हम तो ये पशुओं के लिए फंसे हुए हैं। हम बस जब फैर चलता है तो हम इसमें आ जाते हैं। हाँ, ये कल का आया हुआ है ना, जब का वो उन्होंने छोड़ा हमारा प्लेटर, तो दुनिया का थोड़ा फिर हौसलाबाद गया है। आज सब दुनिया आ गई है, नहीं तो ये 2 दिन खाली था, पड़ा था, सिर्फ विरले आदमी थे इधर, लोग भाग गए थे, दहशत बहुत फैल गई थी ना। तो अब इन लोगों ने समझा वे कुछ न कुछ बातचीत हो गई इनकी, इसलिए थोड़े ठीक हो गए आज। ಇದು ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಸರ್ಕಾರ ನಿರ್ಮಾಣ ಮಾಡಿಕೊಂಡಿರುವಂತಹ ಈ ಒಂದು ಬಂಕರ್ ಯಾವ ಸಂದರ್ಭಗಳಲ್ಲಿ ಫೈರಿಂಗ್ ಆಗುತ್ತೋ ಅಂತಹ ಸಂದರ್ಭಗಳಲ್ಲಿ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಇಲ್ಲಿಯ ಇವ್ರು ಹೇಳುವಂತಹ ಪ್ರಕಾರ ಈಗಾಗಲೇ ಯಾವಾಗ ಒಂದು ಟೆನ್ಷನ್ ಶುರು ಆಯಿತು ಅಂತ ಸಂದರ್ಭದಲ್ಲಿನೇ ಇಲ್ಲಿರ್ತಕ್ಕಂಥವ್ರು ಬಹುತೇಕ ಜನ ಗ್ರಾಮ ಬಿಟ್ಟು ಹೋಗಿರುವಂತದ್ದು ಕೂಡ ನಡೆದಿದೆ. ಆದ್ರೆ ನಾವು ಇಲ್ಲಿ ಏನು ಪ್ರಾಣಿಗಳನ್ನ ಸಾಕ್ತಾ ಇದೀವಿ, ಆ ಕಾರಣಕ್ಕಾಗಿ ಮಾತ್ರ ನಾವಿಲ್ಲಿ ಉಳ್ಕೊಂಡಿದೀವಿ, ಊರುಗಳಲ್ಲಿ ಉಳ್ಕೊಂಡಿದೀವಿ ಅನ್ನೋಂತ ಹೇಳ್ತಾರೆ. ಅಂದ್ರೆ 2 ಕೊಠಡಿಗಳು ಇರ್ತಕ್ಕಂಥದ್ದು, 2 ರೂಮ್ಗಳು ಇರ್ತಕ್ಕಂಥ ಒಂದು ಬಂಕರ್. ಯಾವಾಗ ಜೋರಾಗಿ ಫೈರಿಂಗ್ ನಡೀತಾ ಇರುತ್ತೋ ಅಂತಹ ಸಂದರ್ಭದಲ್ಲಿ ಮಾತ್ರ ಅವರು ಇಲ್ಲಿ ಬಂದು ಒಳಗಡೆ ಉಳ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಈ ಬಂಕರ್ ಅನ್ನ ಯೂಸ್ ಮಾಡ್ತಾರೆ. ಇದು ಕಂಪ್ಲೀಟ್ ಆಗಿ ಏನೋ ಕಾಂಕ್ರೀಟ್ ನ ಮೂಲಕವಾಗಿ ಮಾಡಿರ್ತಕ್ಕಂತಹ ಗೋಡೆಗಳಿರ್ತವೆ ಮತ್ತು ಮೇಲ್ಛಾವಣಿಯು ಕೂಡ ಕಾಂಕ್ರೀಟ್ ನಿಂದ ಇರುವಂತಹದ್ದು. ಹಾಗೇನೆ ಇದರ ಮೇಲ್ ಭಾಗದಲ್ಲಿ ಏನೋ ಮಣ್ಣನ್ನ ಹಾಕಿ ಮುಚ್ಚಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಇವರಿಗೆ ಅಂದ್ರೆ ಆ ತಾತ್ಕಾಲಿಕವಾಗಿ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕಾಗಿ ಮಾತ್ರನೇ ತಮ್ಮ ಜೀವ ಉಳಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಈ ಒಂದು ಬಂಕರ್ ಅನ್ನು ಯೂಸ್ ಮಾಡ್ಕೊಳ್ತಾರೆ.
ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಹರಿಪ್ರಸಾದ್, ಟಿವಿ 9 ಜಮ್ಮು.